ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದಲ್ಲಿನ 19ನೆಯ ಇತಿಹಾಸದ ಪಾಠ ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. 8ನ ಎಲ್ಲ ವಿಷಯಗಳಲ್ಲಿ ಕೂಡ ನೋಟ್ಸ್ಗಳನ್ನು, ಕ್ವಶನ್ ಪೇಪರ್ಗಳನ್ನು, LBA ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಶುರು ಮಾಡೋಣ. ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಅಭ್ಯಾಸಗಳು: ಮುಖ್ಯ ಪ್ರಶ್ನೆ 1, ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ: ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಡ್ಯಾಶ್ ಅಂತ ಕೇಳಿದ್ರು. ಮಹೇಂದ್ರ ವರ್ಮ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಡ್ಯಾಶ್ ಎಂಬ ಹೆಸರಿತ್ತು ಅಂತ ಕೇಳಿದ್ರು. ಕರ್ನಾಟ ಬಲ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮೂರನೇ ಪ್ರಶ್ನೆ: ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಡ್ಯಾಶ್ ಅಂತ ಕೇಳಿದ್ರು. ಸೊ ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಯಾರಪ್ಪ ಅಂದರೆ ಶಿವ ಭಟ್ಟಾರಕ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ನಾಲ್ಕನೇ ಪ್ರಶ್ನೆ: ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ವಾತಾಪಿಕೊಂಡ ಅಂತಕ್ಕಂಥ ಬಿರುದು ಯಾರಿಗಿತ್ತಪ್ಪ ಅಂದರೆ ಅದು 1ನೇ ನರಸಿಂಹವರ್ಮ ಅನ್ನೋದು ಸರಿಯಾದ ಉತ್ತರವನ್ನು ನೀವು ಬರಿಬೇಕು. ಐದನೇ ಪ್ರಶ್ನೆ: ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶ್ದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಅರ್ಜುನನ ತಪಸ್ಸು ಅಂತಕ್ಕಂಥ ಕಲಾಕೃತಿ ಬಂದ್ಬಿಟ್ಟು ಇದು ಮಹಾಬಲಿಪುರಂದಲ್ಲಿದೆ ಅನ್ನೋದು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಸಂಕ್ಷಿಪ್ತವಾಗಿ ಉತ್ತರಿಸಿ ಬರಿಬೇಕು. ಸೊ ಆರನೇ ಪ್ರಶ್ನೆ ನಿಮಗೆ ಕೇಳಿದ್ರು, 2ನೇ ಪುಲಿಕೇಶಿಯು ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದ ಅಂತ ಕೇಳಿದರು. ಇಲ್ಲಿ 2ನೇ ಪುಲಿಕೇಶಿ ಗಂಗಾ, ಕದಂಬ ಮತ್ತು ಅಳುಪರನ್ನು ಸೋಲಿಸಿದ. ಇವನು ಪಲ್ಲವರ ದೊರೆ ಮಹೇಂದ್ರ ವರ್ಮನನ್ನು ಸಹ ಸೋಲಿಸಿಬಿಟ್ಟ. ಇವನು ನರ್ಮದಾ ನದಿ ದಂಡೆಯಲ್ಲಿ ಹರ್ಷವರ್ಧನನನ್ನು ಸೋಲಿಸಿ ದಕ್ಷಿಣಾಪತೇಶ್ವರ, ತ್ರಿಸಾಗರಗಳಿಂದ ಆವೃತ್ತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದನ್ನು ಸಹಿತ ಪಡೆದಿದ್ದ. ಕುಬ್ಜ ವಿಷ್ಣುವರ್ಧನನ, ವೆಂಗಿ ಮತ್ತು ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಗಳನ್ನಾಗಿ ಸಹಿತ ನೇಮಿಸಿದ ಅಂತ ಬರೆದ್ರೆ ಸಾಕು. ಏಳನೇ ಪ್ರಶ್ನೆ: ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ರಾಜ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸ್ತಾ ಇದ್ದ. ರಾಜ್ಯವನ್ನು ವಿಷಯ ಎಂದು ವಿಂಗಡಿಸಿ ವಿಷಯಾಧಿಪತಿ ನೋಡಿಕೊಳ್ಳುತ್ತಿದ್ದ. ಗ್ರಾಮ ಆಡಳಿತದ ಅತ್ಯಂತ ಚಿಕ್ಕ ಘಟಕ ಆಗಿತ್ತು. ಈ ಗ್ರಾಮದ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟವನ್ನು ನೋಡಿಕೊಳ್ತಾ ಇದ್ರು ಅಂತ ಬರೆದ್ರೆ ಸಾಕು. ಎಂಟನೇ ಪ್ರಶ್ನೆ: ಬಾದಾಮಿ ಚಾಲುಕ್ಯರು ಸಾಹಿತ್ಯ ಪ್ರಿಯರು ಎನ್ನುವುದನ್ನು ಉದಾಹರಣೆ ಸಹಿತ ವಿವರಿಸಲಿಕ್ಕೆ ನಿಮಗೆ ಕೇಳಿತ್ತು. ಹೌದು, ಬಾದಾಮಿ ಚಾಲುಕ್ಯರು ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ನೀಡಿದವರಾಗಿದ್ದರು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳನ್ನು ಬೆಳೆದವು. ಕನ್ನಡ ಇವರ ಕಾಲದಲ್ಲಿ ದೇಶ ಭಾಷೆಯಾಗಿತ್ತು. ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆದಿದ್ದಾವೆ. ಇಲ್ಲಿ ರವಿಕೀರ್ತಿ ಐಹೊಳೆ ಶಾಸನ ಬರೆದ, ವಿಜ್ಜಿಕ ಕೌಮುದಿ ಮಹೋತ್ಸವ ಬರೆದ, ಶಿವಭಟ್ಟಾರಕ ಹರ ಪಾರ್ವತಿಯ ಬರೆದ ಅನ್ನೋದನ್ನು ನೀವು ಬರಿಬಹುದು. 9ನೇ ಪ್ರಶ್ನೆ: ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಪಲ್ಲವರು ಯಾವ ರೀತಿಯ ಪ್ರೋತ್ಸಾಹವನ್ನು ನೀಡಿದ್ದರು? ಎಸ್, ಸಂಸ್ಕೃತ ಮತ್ತು ತಮಿಳು ಭಾಷೆಗಳನ್ನು ಪಲ್ಲವರು ಪ್ರೋತ್ಸಾಹವನ್ನು ನೀಡಿದರು. ಕಂಚಿ ಸಂಸ್ಕೃತ ಸಾಹಿತ್ಯದ ಕೇಂದ್ರ ಆಗಿತ್ತು. ಇಲ್ಲಿ ಭಾರವಿ ಅಂತಕ್ಕಂಥ ಕವಿ ಕಿರಾತಾರ್ಜುನಿಯ ಅಂತ ಪುಸ್ತಕ ಬರೆದಿದ್ದ. ದಂಡಿ ದಶಕುಮಾರ ಚರಿತ ಬರೆದಿದ್ದ. ಮಹೇಂದ್ರ ವರ್ಮ ಮತ್ತ ವಿಲಾಸ ಪ್ರಹಸನ, ಭಗವದ್ದುಚ್ಚಕ ಅಂತಕ್ಕಂಥ ಕೃತಿಗಳನ್ನು ಸಹಿತ ಏನು ಮಾಡಿದ್ದಪ್ಪ ಅಂದರೆ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಪ್ರಶ್ನೆ: ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಅಪಾರ ಪ್ರೇಮಿಗಳಾಗಿದ್ದರು ಪಲ್ಲವರು. ಇವರು ಅನೇಕ ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡಿದರು. ಇಲ್ಲಿ ಅರ್ಜುನನ ತಪಸ್ಸು ಅಂತಕ್ಕಂಥ ಕಲಾಕೃತಿ ಮಹಾಬಲಿಪುರಂದಲ್ಲಿದೆ. ಕಂಚಿಯಲ್ಲಿ ಕೈಲಾಸನಾಥ, ಏಕಾಂಬರನಾಥ, ವೈಕುಂಠ, ಪೇರುಮಾಳರ ದೇವಾಲಯಗಳನ್ನು ಸಹಿತ ಏನು ಮಾಡಿದ್ರಪ್ಪ ಅಂದರೆ ಪಲ್ಲವರು ನಿರ್ಮಾಣ ಮಾಡಿದರು ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು ಈ ಪಾಠದ ಪ್ರಶ್ನೋತ್ತರಗಳಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.